ಕನ್ನಡದಲ್ಲಿ ಫಸ್ಟ್ ಟೈಮ್ ಇವತ್ತು ನನ್ನ ಮುಂದೆ ಇದೆ ದ ಫಾಸ್ಟೆಸ್ಟ್ ಇಂಡಿಯನ್ ಬೈಕ್. See, actual fast we can see on the road is this F99. ಎಲೆಕ್ಟ್ರಿಕ್ ಸೂಪರ್ ಬೈಕ್, ಇದು ಅಲ್ಟ್ರಾ ವೈಲೆಟ್, ಇದು ಮೇಡ್ ಇನ್ ಇಂಡಿಯಾ. 400 ವಾಲ್ಟ್ಸ್ ಇರುವಂತ ಬ್ಯಾಟ್ರಿ ಇರುವಂತ ಇವಿ ಗಾಡಿನ ನೀವು ನೋಡಿರೋದಿಲ್ಲ. The super bike category was what do you expect? Minimum. ಹಾಯ್, ನಮಸ್ಕಾರ. ಸೊ ಇವತ್ತು ಒಂದು ಗಾಡಿಯ ರಿವ್ಯೂ ಅನ್ನೋದಕ್ಕಿಂತ ನನಗೆ ಇದು ಆಪರ್ಚುನಿಟಿ ಸಿಕ್ಕಿದ್ದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಗಾಡಿಯ ಬಗ್ಗೆ ಒಂದು ರಿವ್ಯೂ ಬರ್ತಾ ಇರುವಂಥದ್ದು. ಸೊ ಐ ಆಮ್ ದ ಮೋಸ್ಟ್ ಲಕ್ಕಿಯಸ್ಟ್ ಗರ್ಲ್ ಅಂತ ಹೇಳ್ಬೋದು. ಸೊ ಏನು ವಿಚಾರ ಅಂತ ಹೇಳಿದ್ರೆ, ಈ ಒಂದು ಬೈಕ್ ಏನಿದೆಯಲ್ಲ, ಇದು ಎಲೆಕ್ಟ್ರಿಕ್ ಸೂಪರ್ ಬೈಕ್ ಆಗಿದೆ. ಜೊತೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಮಾಡಿದೆ, ಜೊತೆಗೆ ಇನ್ನೂ ಹಲವಾರು ರೆಕಾರ್ಡ್ಸ್ಗಳನ್ನ ಇದು ಬ್ರೇಕ್ ಮಾಡಿರುವಂಥದ್ದು. ಹಾಗೆಯೇ ಇಂಡಿಯಾಸ್ ಫಾಸ್ಟೆಸ್ಟ್ ಬೈಕ್ ಅನ್ನೋ ಒಂದು ಹೆರಿಮೆ ಕೂಡ ಈ ಗಾಡಿಗಿದೆ. ಸ್ಪೆಷಲಿ ಇವಿ ಸೆಕ್ಷನ್ ಅಲ್ಲಿ 400 ಕಿಲೋವಾಟ್ ಬ್ಯಾಟ್ರಿನ ಈ ಒಂದು ಬೈಕ್ಗೆ ಯೂಸ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಜೊತೆಗೆ ಇದು ತುಂಬಾ ಇನ್ ಡೀಟೇಲ್ಡ್ ಆಗಿ ನಿಮ್ಗೆ ಸ್ಪೆಸಿಫಿಕೇಶನ್ ಏನೂ ಅಲ್ಲ, ಬಿಕಾಸ್ ಇದು ಟ್ರಯಲ್ ಅಲ್ಲಿ ಇರುವಂತದ್ದು. ಸೊ ಇದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಲ್ಟ್ರಾ ವೈಲೆಟಿನ F99 ಗಾಡಿ ನನ್ನ ಮುಂದೆ ಇವಾಗಿದೆ. ಕನ್ನಡದಲ್ಲಿ ಫಸ್ಟ್ ಟೈಮ್ ಇವತ್ತು ನನ್ನ ಮುಂದೆ ಇದೆ ದ ಫಾಸ್ಟೆಸ್ಟ್ ಇಂಡಿಯನ್ ಬೈಕ್. ಸೊ ತುಂಬ ಜನ ಇದನ್ನ ಪುಣೆದಲ್ಲಿ ಲಾಂಚ್ ಆದಾಗ ನೀವು ನೋಡಿರ್ತೀರಾ, ಸೊ ಸೋಷಿಯಲ್ ಮೀಡಿಯಾಸಲ್ಲಿ ನೋಡಿರ್ತೀರಾ. ಬಟ್ ಕನ್ನಡದಲ್ಲಿ ಫಸ್ಟ್ ಟೈಮು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದಷ್ಟು ವಿಡಿಯೋಸ್, ಕೆಲವೊಂದಷ್ಟು ಇನ್ಫಾರ್ಮೇಷನ್ ಈ ಬೈಕ್ ಬಗ್ಗೆ ಬರ್ತಾ ಇದೆ. ಸೊ ಅಲ್ಟ್ರಾ ವೈಲೆಟ್ ಅವರ F99 ಬೈಕ್ ನನ್ನ ಮುಂದೆ ಇದೆ ಇವತ್ತು. ಸೊ ಕಂಪ್ಲೀಟ್ ಆಗಿ ಇದು ಫಾಸ್ಟೆಸ್ಟ್ ಇಂಡಿಯನ್ ಅಂತ ಬರೋದಕ್ಕೆ ಕಾರಣ ಇದೆ. ಆ ಕಾರಣನೂ ಹೇಳ್ತೀನಿ. ಸೊ ನೀವಿಲ್ಲಿ ಮೊದಲನೇದಾಗಿ ನೋಡ್ಬೋದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್. ಸೊ ಅಫ್ಕೋರ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ಸ್, ನಾನು ಕೂಡ ಒನ್ ಆಫ್ ದ ಹೋಲ್ಡರ್. ಸೊ ದಿಸ್ ಬೈಕ್ ಇಸ್ ಆಲ್ಸೋ ಎ ಹೋಲ್ಡರ್ ಆಫ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಹೇಳ್ಬೋದು. ಸೊ ಏನಿದೆ ಈ ಗಾಡಿಯಲ್ಲಿ ಅಂತ ಸ್ಪೆಷಾಲಿಟಿ ಅಥವಾ ಏನು ರೆಕಾರ್ಡ್ಸ್ನ ಬ್ರೇಕ್ ಮಾಡ್ತಾ ಇದೆ ಈ ಗಾಡಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ನೋಡ್ತಾ ಇರಿ. ಸೊ ಎಸ್, ಕೆಲವೊಂದು ಫೀಚರ್ಸು ಈ ಗಾಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಒಂದು ಬೈಕು ನಮ್ಮ ಇಂಡಿಯಾದಲ್ಲಿ, ನೀವು ಇಂಡಿಯಾ ಬೇಡ ರೀ, ವರ್ಲ್ಡಲ್ಲೇ ನೀವು ಲೆಕ್ಕ ಹಾಕೊಂಡ್ರು 400 ವಾಲ್ಟ್ ಇರುವಂಥ ಬ್ಯಾಟ್ರಿ ಇರುವಂಥ ಬೈಕ್ಸ್ನ ನೀವು ನೋಡಿರೋದಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ಅ ಕೈಂಡ್. ನಮ್ಮ ಇಡೀ ಪ್ರಪಂಚದಲ್ಲೇ 400 ವಾಲ್ಟ್ಸ್ ಇರುವಂಥ ಬ್ಯಾಟ್ರಿ ಇರುವಂಥ ಇವಿ ಗಾಡಿನ ನೀವು ನೋಡಿರೋದಿಲ್ಲ. ಸೊ ಅದಕ್ಕೇನೆ ಇಲ್ಲಿ ಡೇಂಜರ್ ಹೈ ವೋಲ್ಟೇಜ್ ಅಂತಲೂ ಕೂಡ ನಿಮ್ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಇದನ್ನ ಟೆಸ್ಟಿಂಗ್ ಫೇಸಲ್ಲೂ ಸಹ ಬಹಳಷ್ಟು ತೊಂದರೆ ಇರುತ್ತೆ. ಬಿಕಾಸ್ ನೋಡಿ, 400 ಕಿಲೋವಾಟ್ಸ್ ಇರುವಂಥ ಬ್ಯಾಟ್ರಿನ ಒಂದು ಬೈಕ್ಗೆ ಫಿಟ್ ಮಾಡಬೇಕು ಅಂದರೆ ಕಾಂಪ್ಯಾಕ್ಟ್ ಆಗಿ, ಕಂಪ್ಲೀಟ್ ಆಗಿ. ಸೊ ಇವಾಗ ನೀವು ದೊಡ್ಡ ಗಾಡಿಗಳಿಗೆ ವಿಚಾರ ಬೇಡ. ಸೊ ಬೈಕ್ ಇಸ್ ಅ ಕಾಂಪ್ಯಾಕ್ಟ್ ಪ್ಲೇಸ್. ನಿಮಗೆ ಆ ಕಾಂಪ್ಯಾಕ್ಟ್ ಪ್ಲೇಸಲ್ಲಿ 400 ವಾಲ್ಟ್ಸ್ ಇರುವಂಥ ಒಂದು ಬ್ಯಾಟ್ರಿನ ಫಿಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಗ್ರೇಟ್ ಐಡಿಯಾ ಅಂತ ಹೇಳ್ಬೋದು. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೆರಿಮೆಂಟ್ ಅಂತಲೂ ಹೇಳ್ಬೋದು ಇಡೀ ಪ್ರಪಂಚದಲ್ಲಿ. ಅಲ್ಟ್ರಾ ವೈಲೆಟ್ ಅವ್ರದ್ದು ಬಿಟ್ಟರೆ 400 ವಾಲ್ಟ್ಸ್ದು ಬೈಕ್ ಯಾವುದೂ ಇಲ್ಲ. ಸೊ ಇದು ಬೇಸಿಕಲಿ ನಿಮಗೆ ಎಲೆಕ್ಟ್ರಿಕ್ ಸೂಪರ್ ಬೈಕ್ ಅಂತಾನು ನಿಮ್ಗೆ ಕರಿಬೋದು. ಸೊ ಎಲೆಕ್ಟ್ರಿಕ್ ಸೂಪರ್ ಬೈಕ್, ಇದು ಅಲ್ಟ್ರಾ ವೈಲೆಟ್, ಇದು ಮೇಡ್ ಇನ್ ಇಂಡಿಯಾ, ಇದು ನಮ್ಮ ಭಾರತದ್ದು. ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಇದು ಕ್ರಿಯೇಟ್ ಮಾಡಿದೆ. ಏನಕ್ಕೆ ಅಂತಲೂ ಹೇಳ್ತೀನಿ. ಕೆಲವೊಂದಷ್ಟು ಡೀಪಾಗಿ ಸ್ಪೆಸಿಫಿಕೇಶನ್ಸ್ನ ಈ ಬೈಕಲ್ಲಿ ಹೇಳೋದಕ್ಕಾಗೋದಿಲ್ಲ, ಬಿಕಾಸ್ ಇದು ಇನ್ನೂ ಮಾರ್ಕೆಟ್ಗೆ ಬಂದಿಲ್ಲ. ಸೊ ಕೆಲವೊಂದಷ್ಟು ವಿಚಾರಗಳನ್ನ ನಿಮಗೆ ಹೇಳ್ತೀನಿ. ಸೊ ನಿಮಗೆ ಕೆಲವೊಂದಷ್ಟು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಬೇಕಾಗುತ್ತೆ. ಏನಕ್ಕೆ ಇದು ರೆಕಾರ್ಡ್ ಬಂದಿದೆ, ಎಷ್ಟು ಟಾಪ್ ಸ್ಪೀಡ್ ಕೊಡುತ್ತೆ, ಎಷ್ಟು ಚಾರ್ಜಿಂಗ್ ಟೈಮ್ ತೊಗೊಳುತ್ತೆ, ಆನ್ ರೋಡ್ ಎಷ್ಟಿದೆ, ಕಲರ್ಸ್ ಏನಿದೆ, ಇದರಲ್ಲಿ ಏನೇನು ವೇರಿಯಂಟ್ಸ್ಗಳು ಬರುತ್ತೆ ಅನ್ನೋದು ನಿಮ್ಗೆಲ್ರಿಗೂ ಒಂದು ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಇರುತ್ತೆ. ಬಟ್ ಇದರ ಅಷ್ಟು ಡೀಟೇಲ್ಸ್ನ ಇದುವರೆಗೂ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಕೆಲವೊಂದಷ್ಟು ವಿಚಾರಗಳನ್ನ ಮಾತ್ರ ಡಿಸ್ಕ್ಲೋಸ್ ಮಾಡಿದ್ದಾರೆ. ಆ ಡಿಸ್ಕ್ಲೋಸ್ ಮಾಡಿರುವಂಥ ವಿಚಾರನ ನಿಮ್ಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ದ ಫಾಸ್ಟೆಸ್ಟ್ ಇಂಡಿಯನ್. ಸೊ ಏನಕ್ಕೆ ಈ ಹೆಸರು ಬಂದಿರುವಂಥದ್ದು, ಅಥವಾ ಈ ಹೆಸರು ಇಡೋದಕ್ಕೆ ಒಂದು ಕಾರಣ ಅನ್ನೋದು ಇರಬೇಕಲ್ವಾ. ಈ ರೆಕಾರ್ಡ್ ಮಾಡಿದೆ ಅಂತ ಹೇಳಿದೆ, ಎಲ್ಲ ಮಾಡಿದೆ ಅಂತ ಹೇಳಾಯ್ತು ನಾನು. ಬಟ್ ಅದಕ್ಕೊಂದು ಕಾರಣ ಇರಬೇಕಲ್ಲ. ಏನಕ್ಕೆ ಅಂದರೆ, ಈ ಒಂದು ಗಾಡಿ ನಿಮಗೆ 0 to 200 ಜಸ್ಟ್ ಇನ್ 6 ಸೆಕೆಂಡ್ಸ್ ನಿಮಗೆ ಥ್ರಾಟಲ್ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಸೊ ಇದು ನಾನು ಹೇಳಿದೆ, ಇದು ರೋಡ್ ಯೂಸಿಗೆ ಅಲ್ಲ, ಇದು ಓನ್ಲಿ ಫಾರ್ ದ ಟ್ರ್ಯಾಕ್ ಯೂಸ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ ಇಸ್ ಅ ಸೂಪರ್ ಬೈಕ್ ಅಲ್ವಾ. ಸೊ ಟ್ರ್ಯಾಕ್ ಯೂಸಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಜೊತೆಗೆ ನಿಮಗೆ ಕ್ವಾರ್ಟರ್ ಮೈಲ್ ರೆಕಾರ್ಡ್ ಎಷ್ಟಲ್ಲಾಗಿದೆ ಅಂದರೆ 10.712 ಸೆಕೆಂಡ್ಸ್ ಒಳಗಡೆ ನಿಮಗೆ ಇದರ ಕ್ವಾರ್ಟರ್ ಮೈಲ್ ರೆಕಾರ್ಡ್ ಆಗಿರುವಂಥದ್ದು. ಈ ಗಾಡಿಯ ಒಂದು ವೆಯ್ಟ್ ಕೇಳ್ಬೋದು ನೀವು. ಸೊ ಕಂಪ್ಲೀಟ್ ಆಗಿ ಇದು ಕಾರ್ಬನ್ ಫೈಬರಿಂದ ಮಾಡಿದ್ದಾರೆ. ನೋಡಿ, ನೀವು ಕಾರ್ಬನ್ ಫೈಬರಿಂದ ಮಾಡಿರುವಂಥ ಬೈಕ್ ಇದು. ಸೊ ನಿಮಗೆ ಇದರ ಒಂದು ಗೇರ್ ಬಾಕ್ಸ್ ಬಗ್ಗೆ ಅವ್ರು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ಯಾಕಂದರೆ ಇದು kg ಕಮ್ಮಿ ಬರಬೇಕು. ಯಾಕಂದರೆ ಇದು ಆನ್ ಟ್ರ್ಯಾಕ್ ಮೇಲೆ ಹೋಗೋದ್ರಿಂದ ನಿಮಗೆ ವೆಯ್ಟ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಅಡ್ವಾಂಟೇಜ್ ಆಗೋದ್ರಿಂದ ಇದರ ಗೇರ್ ಬಾಕ್ಸ್ ಕೂಡ ಹೇಳ್ತಿದ್ರು ಬರೀ 2.5 kg ಇದೆ ಅಂತ ಹೇಳ್ಬಿಟ್ಟು. ಬಟ್ ಮೋಸ್ಟ್ ಆಫ್ ದ ವೆಯ್ಟ್ ಇಸ್
ಟೇಕನ್ ಬೈ ದ ಬ್ಯಾಟ್ರಿ. ಸೊ ಬ್ಯಾಟ್ರಿನೇ ಸಖತ್ ಯೂಸ್ ಆಗಿರೋದು, ಯಾಕಂದರೆ 400 ವಾಲ್ಟ್ ಬ್ಯಾಟ್ರಿನ ಯೂಸ್ ಮಾಡಿರೋದ್ರಿಂದ ನಿಮಗೆ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಬರುತ್ತೆ. ಪ್ಲಸ್ ಕಾರ್ಬನ್ ಫೈಬರ್ ಏನಕ್ಕೆ ಅಂದರೆ ಸ್ವಲ್ಪ ವೆಯ್ಟ್ ಕಮ್ಮಿನ ರೆಡ್ಯೂಸ್ ಮಾಡೋದಕ್ಕೆ. ಸೊ ಓವರಾಲು ಈ ಒಂದು ಗಾಡಿಯ ವೆಯ್ಟ್ ಬಂದು ನಿಮಗೆ 180 kg ಇದೆ. ಸೊ ಇದ್ರ ಜೊತೆಗೆ ನೀವು ಇದರ ಪವರ್ ಕೇಳ್ಬೋದು ನೀವು. ಸೊ 120 ಬಿ ಇದರ ವೀಲ್ ಟಾರ್ಕ್ ಬಂದು 972 NMನ ಕೊಡ್ತಾ ಇದೆ. ಸೊ ವೀಲ್ ಟಾರ್ಕ್ ಕೂಡ ಮ್ಯಾಟ್ರ್ ಆಗುತ್ತಲ್ವಾ. ಸೊ ಇವಾಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ಬಂದಿರುವಂಥದ್ದು ಅಂದರೆ, ಇದರ ಟಾಪ್ ಸ್ಪೀಡ್ ಎಷ್ಟು ಗೆಸ್ ಮಾಡಿ ಕಮೆಂಟಲ್ಲಿ. ನಾನು ಹೇಳೋದಕ್ಕಿಂತ ಮುಂಚೆ ಟಾಪ್ ಸ್ಪೀಡ್ ಬಂದುಬಿಟ್ಟು 265 ಇದು ಬ್ರೇಕ್ ಮಾಡಿರುವಂಥದ್ದು. ಸೊ 265 ಇದರ ಒಂದು ಸ್ಪೀಡ್ ಆಗಿರುವಂಥದ್ದು. ಸೊ ಇದರ ಪವರು ಹೇಳಾಯಿತು ನಿಮಗೆ, ಇದನ್ನು ಹೇಳಾಯಿತು. ಸೊ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟು ಯಾವಾಗ ಈ ಒಂದು ಗಾಡಿ ಮಾರ್ಕೆಟಿಗೆ ಬರುತ್ತೆ, ಅಥವಾ ಇದನ್ನು ಯಾವಾಗ ಹೆಂಗೆ ಜನ ಯಾವ ಒಂದು ಪ್ರೈಸಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಗೋಷ್ಠಿ ಗ್ಯಾಪಲ್ಲಿ ಬಂದಿದ್ದಾರೆ, ಗೋಷ್ಠಿನ ಕೇಳೋಣ. ಗೋಷ್ಠಿ ಯಾರು ಹೇಳಿ? ಡ್ರೈವ್ ಸ್ಪಾರ್ಕಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಅವ್ರ ಹತ್ರ ನಾವು ಮಾತಾಡ್ಸೋಣ. ಸೊ ತುಂಬ ಗಾಡಿಗಳನ್ನ ರಿವ್ಯೂ ಮಾಡ್ತಾ ಇರ್ತಾರೆ. ಸೊ ಹೀ ನೋಸ್ ಬೆಟರ್ ಇನ್ನೂ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ. ಸೊ ಇವಾಗ ನಾನು ನಿಮಗೆ ಏನು ಒಂದಷ್ಟು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಹೇಳಿದೆ ನಿಮಗೆ. ಸೊ ಅದನ್ನು ಮಾತ್ರ ನಿಮಗೆ ಬ್ರ್ಯಾಂಡ್ ಅವರು ಇದುವರೆಗೂ ರಿಲೀಸ್ ಮಾಡಿರುವಂಥದ್ದು. ಯಾಕಂದರೆ ಇದಿನ್ನೂ ಒಂದು ಮಾಡೆಲ್ ಇವಾಗ ಬಂದಿರುವಂಥದ್ದು, ನಮ್ಮ ಮುಂದೆ ಒಂದು ಪೀಸ್ ಬಂದಿರುವಂಥದ್ದು. ಈ ಥರ ನಂಬರ್ ಆಫ್ ಬೈಕ್ಸ್ನ ಅವರು ಡಿಸೈನ್ ಮಾಡೋದಕ್ಕೆ ಟೈಮ್ ತೊಗೋತಾರೆ. ಬಿಕಾಸ್ ಇದು ಒನ್ ಡೇಲಿ ಆಗೋದಿಲ್ಲ, ವರ್ಷಾನ್ಗಟ್ಲೆ ಇದಕ್ಕೆ ಕೆಲಸ ಮಾಡಿ ಈ ಥರ ಒಂದು ಗಾಡಿ ಔಟ್ಪುಟ್ ತೊಗೊಂಬರೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ಕ್ರಿಯೇಟ್ ಮಾಡಿದ್ದು? ಸ್ಪೀಡಿನ ವಿಚಾರದಲ್ಲಿ ಈ ಗಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಕ್ರಿಯೇಟ್ ಮಾಡಿರುವಂಥದ್ದು. ಸದ್ಯದ ಮಟ್ಟದಲ್ಲಿ ಇದು ಬರೀ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಮಾತ್ರ ಮಾಡಿದೆ, ಬೇರೆ ಯಾವುದೂ ಮಾಡಲಿಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ ನೀವು ಕೇಳ್ಬೋದು, 400 ವಾಲ್ಟ್ ಇರುವಂಥ ಬ್ಯಾಟ್ರಿಗೆ ಎಷ್ಟೊತ್ತು ಚಾರ್ಜಿಂಗ್ ಟೈಮ್ ತೊಗೊಳುತ್ತೆ ಅಂತ. ಸೊ 0 to 80-85 ಮ್ಯಾಕ್ಸಿಮಮ್ ನಿಮಗೆ 15 ಮಿನಿಟ್ಸಲ್ಲಿ ಈ ಗಾಡಿ ಚಾರ್ಜ್ ಆಗುತ್ತೆ. ಸೊ ರೇಂಜ್ ಬಗ್ಗೆ ಕೇಳ್ಬೋದು ನೀವು. ನೆಕ್ಸ್ಟು ರೇಂಜ್ ಟೆಸ್ಟ್ನ ಅವರು ಮಾಡಿಲ್ಲ ಅಂತ ಹೇಳಿದ್ರು. ಏನಕ್ಕೆ ಅಂದರೆ ಇದನ್ನು ಟ್ರ್ಯಾಕಲ್ಲಿ ಓಡಿಸಿ ಅವರು ಎಕ್ಸ್ಪೆರಿಮೆಂಟ್ ಮಾಡಿ, ಜೊತೆಗೆ ಇದನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿರೋದ್ರಿಂದ ನಿಮಗೆ ಈ ಒಂದು ಗಾಡಿಯ ರೇಂಜು ಎಕ್ಸಾಕ್ಟ್ಲಿ ನಿಮಗೆ ಗೊತ್ತಾಗಲ್ಲ. ಯಾಕಂದರೆ 400 ವಾಲ್ಟ್ಸ್ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 40-50 ಟ್ರ್ಯಾಕ್ ಸರ್ಕ್ಯೂಟಲ್ಲಿ ಮಾಡಿರೋದ್ರಿಂದ ಸೊ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಗಾಡಿಯಿಂದ. ಸೊ ಹಾಗಾಗಿ ರೇಂಜ್ ವೈಸ್ 140-45 ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಕೆಲವೊಂದಷ್ಟು ವಿಚಾರಗಳು ಇರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನು ಅಂತ ಇರ್ಬೋದು, ಅದನ್ನು ಕಮೆಂಟಲ್ಲಿ ಗೆಸ್ ಮಾಡ್ತಾ ಇರಿ. ಬಿಕಾಸ್ ಇದರ ಒಂದು ಫೈನಲ್ ಪಿಕ್ಚರ್, ಐ ಮೀನ್ ಇನ್ನು ಇದು ಎಷ್ಟು ವರ್ಷ ಆಗ್ಬೋದು ರೋಡ್ಸಿಗೆ ಬರೋದಕ್ಕೆ. ರೋಡ್ಸ್ ಅಂದರೆ ನಿಮಗೆ ಮಾರ್ಕೆಟಿಗೆ ಬರೋದಕ್ಕೆ. ಸೊ ಮಾರ್ಕೆಟಿಗೆ ಬರೋದಕ್ಕೆ ಎಷ್ಟು ವರ್ಷ ಆಗುತ್ತೆ ಅನ್ನೋ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಜೊತೆಗೆ ಪ್ರೈಸ್ ಬಗ್ಗೆನೂ ಸಹ ಈ ಗಾಡಿ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಏನಕ್ಕೆ ಅಂದರೆ ಇದನ್ನು ಇನ್ನೂ ಒಂದಷ್ಟು ಗಾಡಿಗಳನ್ನ ಅವರು ರೆಡಿ ಮಾಡಬೇಕೆಲ್ಲ ಒಂದಷ್ಟು ಸರ್ಕಸ್ಗಳಿರ್ತಾವಲ್ಲ. ಸೊ ಹಾಗಾಗಿ ಇದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಪ್ರೈಸ್ ಏನಿರ್ಬೋದು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸ್ತಾ ಇರಿ. ಸೊ ನಿಮಗೆ ವಾಕ್ ಥ್ರೂನು ತೋರಿಸ್ತಾ ಇದ್ದೀನಿ ನಾನು ಈ ಬೈಕ್ದು ಎಕ್ಸ್ಕ್ಲೂಸಿವ್ ಆಗಿ. ಸೊ ರೇಸಸ್ ಅವರ ಒಂದು ಟೈರ್ಸ್ ಕೂಡ ಇವ್ರು ಮಾಡ್ಕೊಂಡಿರುವಂಥದ್ದು ಕೊಲಾಬ್ರೇಷನು. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಒಂದು ಸೆಟಪ್ ಇದೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ, ಅದು ಹಿಂದೆ ನಿಮಗೆ ಬ್ಯಾಟ್ರಿ ಬರುತ್ತೆ, ಇದೆಲ್ಲ ಕಂಪ್ಲೀಟಾಗಿ ಕಾರ್ಬನ್ ಫೈಬರ್ ಬರುತ್ತೆ ನಿಮಗೆ. ನೋಡಿ ಸಖತ್ತಾಗಿದೆ ಬೈಕು. ಸೊ ಏನು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಸಖತ್ತಾಗಿರುವಂಥ ಸೂಪರ್ ಬೈಕ್, ಸ್ಪೆಷಲಿ ಎಲೆಕ್ಟ್ರಿಕ್ ಸೂಪರ್ ಬೈಕ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇವಾಗ ಇನ್ನೂ ಒಂದಷ್ಟು ಮಾತಾಡೋಕ್ಕಿದೆ, ಮಾತಾಡೋಣ. ಸೊ ಗೋಷ್ಠಿ ಇಲ್ಲಿದ್ದಾರೆ. ಸೊ ಗೋಷ್ಠಿ, ವಾಟ್ ಇಸ್ ಯುವರ್ ಇಂಪ್ರೆಷನ್ ಆನ್ ದಿಸ್ ಬೈಕ್ ನೌ? ಗಾಡಿ ತುಂಬಾ ಚೆನ್ನಾಗಿದೆ. ಐ ಮೀನ್ ಫಸ್ಟ್ ಲುಕ್ ವೆನ್ ಯು ಸಿ ನೋ, ಇಟ್ಸ್ ಫುಲ್ ಆಫ್ ಕಾರ್ಬನ್ ಫೈಬರ್. ಗೂಸ್ ಬಂಪ್, ಬಟ್ ಫುಲ್ ಜಾಕೆಟ್ ಕವರ್ ಆಗಿದೆ. I mean, apart from that, 400 kilowatt per hour battery, like it's insane. Even Tesla people wouldn't be able to achieve that, yes. But these people have done. And you know, all the R&D people, it's a huge hats up, because it's like a life and death. They are playing with it, and the rider who have ridden the bike, and for him as well. I mean, one of the, I mean, see, actual fast we can see on the road is this F99. And proudly from India, and the fastest Indian. Yeah. Now we have our name in the level in the track. Yes, we have it on India Book of Records now. So, what is your expectation? Like, what would be the price go for this? Well, I mean, it is just a concept vehicle. See, in India they have certain, RTO has some certain regulations. So I don't think, even if I will give you a small bite with my own experience. Yes.
So even F77 unrestricted version, I have clocked my top speed is 180 kmph. Okay, whatever the people are having is it's a restricted one. That's why it is having a long, durability, and also the speed is restricted due to the RTO session. But if you get the unrestricted one, no, that is itself powerful. So maybe if it is coming on the road, like he said, on the somewhere in the restricted will be there, but maybe not now. After 5 years, you will have a super bike, EV super bike. So you're expecting this after 5 years now? Yeah, of From course. now, Down 5 years. down. Yeah. So EV is coming up. Okay. So as per my thing, it will take at least 2 years minimum to get the all the approvals and come to now. See, for example, simple thing. I'll give you an example. Royal Enfield Himalayan or KTM SMC, just to have the spokes wheel. Yes. Okay, they Royal Enfield have taken 3 years to come down just to get the approvals. Our Indian, this thing is like that. So same thing, same goes with the ultraviolet, and these are the people went to the next level and achieved it. So again, these people have to understand and come to, and our road infrastructure is True. also a little bad. So ಅದೆಲ್ಲ see, ಸಾರ್ಟ್ ಔಟ್ ಆಗಬೇಕು, ಟೈಮ್ yeah, sort ತಗೊಳುತ್ತೆ. of. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಪ್ರೈಸ್? Average? Obviously, average, it's a super bike category, boss. What do you expect? Minimum 20 lakhs, I would say. 30 lakhs. 20. Why is 20? Not 30. Hey, F77, 5 lakhs. This is 5 times more. Okay, 25 lakhs, we can say. ಓಕೆ, 25 ಲ್ಯಾಕ್ಸ್ ಬಿಡ್ ಮಾಡ್ತಾ ಇದ್ದಾರೆ Let's do auction, da. ಆಕ್ಷನ್ Call him. ಮಾಡೋಣ. Bro, 99 lakhs, ಇಲ್ಲ 25 lakhs. Huh? Hey, 1 rupee, da. Only 1 rupee. Ultraviolet will kick you out of the door now. So yeah, expectation. I mean, this is a showpiece. 25 lakhs. I prefer like it is worth. I mean, the main thing is this is worth what you are seeing. ಸೊ ಪ್ರತಿಯೊಂದೂ ಅವರು ಕಣ್ಣೀರು ಸುರಿಸಲ್ಲ, ರಕ್ತ ಸುರಿಸಿ ಈ ಗಾಡಿನ ಬಿಲ್ಡ್ ಮಾಡಿದೆ. ಸೊ ದಟ್ ಈಸ್ ದ ಮ್ಯಾಟ್ರ್. ಯಾಕಂದರೆ ಒನ್ ಆಫ್ ಅ ಕೈಂಡ್ ನಮ್ಮ ಇಂಡಿಯನ್ ರೋಡ್ಸ್ಗೆ ಬರ್ತಿರೋದು, ಜೊತೆಗೆ ನಮ್ಮ ಇಂಡಿಯನ್ ಬಿಲ್ಡ್ ಇದಾಗಿರೋದ್ರಿಂದ ಸೊ ಟೈಮ್ ತೊಗೊಳುತ್ತೆ, ಜೊತೆಗೆ ಪ್ರೈಸ್ ಕೂಡ ಹಾಗೆ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡೋಣ ಯಾವಾಗ ರೋಡ್ಸಿಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಅತಿ ಶೀಘ್ರದಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಇನ್ನೂ ವರ್ಷಾನ್ಗಟ್ಲೆ ಆಗುತ್ತೆ, ಯಾಕಂದ್ರೆ ಹೇಳಿರೋ ಹಾಗೆ ಎಲ್ಲ ಮಾಡಬೇಕು. RTO ಅದು ಇದು ಎಲ್ಲ ಗೊತ್ತಲ್ಲ, ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ಕಾಮನ್. ಸೊ ಇದೆಲ್ಲ ಒಂದಷ್ಟು ವಿಚಾರಗಳು ಮುಡಿದ ಮೇಲೆ ನಿಮಗೆ ಈ ಗಾಡಿಯ ಒಂದು ನಿಖರವಾದ ಬೆಲೆ ಗೊತ್ತಾಗುತ್ತೆ. ಜೊತೆಗೆ ಇದರ ಒಂದು ಕಂಪ್ಲೀಟ್ ಗಾಡಿಯ ಬಗ್ಗೆ ಇನ್ನೂ ಡೀಟೇಲ್ ಸ್ಪೆಸಿಫಿಕೇಶನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ನೋಡಿದ್ರಲ್ಲ ಹೇಗಿದೆ, ಏನಾಯ್ತು, ಯಾವ ಥರ ಇದೆ ಈ ಗಾಡಿ ಒಂದು ಅಂತ ಹೇಳ್ಬಿಟ್ಟು. ಸೊ ಇವಾಗ ತುಂಬ ಜನ ಕಮೆಂಟಲ್ಲಿ ತಿಳಿಸ್ಬೋದು, ನಾವು ಹೋಗ್ಬೋದಾ, ಶೋರೂಮ್ಗೆ ಹೋಗ್ಬೋದಾ, ಅಥವಾ ನಮ್ಮ ಗಾಡಿನ ನೋಡ್ಬೋದಾ, ಕೆಲವೊಂದಷ್ಟು ಕ್ವಶನ್ಸ್ಗಳು ಎಲ್ಲರಿಗೂ ಖಂಡಿತವಾಗ್ಲೂ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆಗೋದಿಲ್ಲ, ಬಿಕಾಸ್ ಇದು ಪುಣೆದಲ್ಲಿ ಲಾಂಚ್ ಆದಮೇಲೆ ಪ್ರತಿಯೊಂದು ಸ್ಟೇಟ್ಗಳಿಗೂ ಈ ಗಾಡಿನ ಡಿಸ್ಪ್ಲೇಗೆ ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಒಂದೇ ದಿನ ಇದು ಬೆಂಗಳೂರಲ್ಲಿರುವಂಥದ್ದು. ಸೊ ಈ ವಿಡಿಯೋ ಬಹುಶಃ ನೋಡೋಷ್ಟೊತ್ತಿಗೆ ನಿಮಗೆ ಇಲ್ಲಿ ಡಿಸ್ಪ್ಲೇಗೆ ಇರೋದಿಲ್ಲ. ಸೊ ಎಲ್ಲ ಕಡೆನೂ ಇದು ಸರ್ಕ್ಯುಲೇಟ್ ಆಗ್ತಾ ಇದೆ, ಬಿಕಾಸ್ ಇದ್ರ ಬಗ್ಗೆ ಜನಕ್ಕೆ ಸ್ವಲ್ಪ ಅರಿವು ಮೂಡಿಸಬೇಕು, ಈ ಥರ ಗಾಡಿ ಒಂದು ಬಂದಿದೆ ಅಂತ ಹೇಳ್ಬಿಟ್ಟು. ಬಿಹೈಂಡ್ ದ ಸೀನ್ಸ್ ತುಂಬ ಕಷ್ಟಪಟ್ಟಿರುವಂಥ ಒಂದಷ್ಟು ಜರ್ನಿ ಕೂಡ ಅವ್ರು ಹಂಚ್ಕೊತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಬೈಕ್. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸೋದೇನು ಮರಿಬೇಡಿ. ಸೊ ಜೊತೆಗೆ ನಿಮಗೆ ರಿವ್ಯೂಗೆ ಖಂಡಿತ ಈ ಬೈಕ್ ಸಿಗೋದಿಲ್ಲ, ಇನ್ನೂ ಒಂದು 5 ರಿಂದ 6 ವರ್ಷ ಕಾಯಬೇಕು ಇದು ಮಾರ್ಕೆಟಿಗೆ ಬರೋದಕ್ಕೆ. ಸೊ ನಿಮ್ಮ ಅನಿಸಿಕೆನ ತಿಳಿಸಿ ಕಮೆಂಟಲ್ಲಿ. ಸೊ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಅಲ್ಟ್ರಾ ವೈಲೆಟಿನ ಒಂದು F99 ಗಾಡಿಯ ರಿವ್ಯೂ ಇದಾಗಿತ್ತು. ಸೊ ಇದೇ ಥರ ಕಂಟೆಂಟ್ಗಾಗಿ ಚಾನಲ್ನ ಫಾಲೋ ಮಾಡ್ತಾ ಇರಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ. ಬಾಯ್.